ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನ್ಯಾಪ್ಚಾಟ್ ಅಲ್ಲಿ ನಾವು ಇದುವರೆಗೂ ತೆಗೆದಿರುವಂತಹ ಫೋಟೋಸ್ ಆಗಿರ್ಬೋದು ಅಥವಾ ಯಾರಾದರೂ ಮೆಸೇಜ್ ಮಾಡಬೇಕಾದ್ರೆ ಕಳಿಸಿರುವಂತಹ ಫೋಟೋಸ್ ಆಗಿರ್ಬೋದು, ಇದನ್ನೆಲ್ಲ ಸೇವ್ ಮಾಡ್ಕೊಳ್ತಿದ್ವಿ. ಇವೆಲ್ಲ ನಮಗೆ ಮೆಮೊರೀಸ್ ರೀತಿ ಅವಾಗ ನಮಗೆ ಶೋ ಆಗ್ತಿತ್ತು. ಹಾಗೇನೆ ಇನ್ನ ಪ್ರೈವೇಟ್ ಆಗಿ ಮೈ ಐಸ್ ಓನ್ಲಿ ಅಂತೆಲ್ಲ ನಾವು ಸೇವ್ ಮಾಡ್ಕೊತಿದ್ವಿ. ಬಟ್ ಇನ್ಮೇಲೆ ಇದೆಲ್ಲ ಸೇವ್ ಆಗಿರುವಂತಹ ಫೋಟೋಸ್ಗಳೇನಿರುತ್ತೆ ಇದನ್ನ ಸ್ನ್ಯಾಪ್ಚಾಟ್ ಅವರೇ ಡಿಲೀಟ್ ಮಾಡ್ತಿದ್ದಾರೆ. ಹೌದು, ಸ್ನ್ಯಾಪ್ಚಾಟ್ ಅಲ್ಲಿ ಒಂದು ಲಿಮಿಟ್ ಇದೆ. ಪ್ರತಿಯೊಂದು ಸ್ನ್ಯಾಪ್ಚಾಟ್ ಯೂಸರ್ ಏನಿರುತ್ತೆ ಅವ್ರಿಗೆ 5GB ವರೆಗೂ ಲಿಮಿಟ್ ನ ಕೊಟ್ಟಿರ್ತಾರೆ. ಸೊ ಈ ಒಂದು 5GB ಲಿಮಿಟ್ ಏನಿರುತ್ತೆ ಇದನ್ನ ಎಕ್ಸ್ಟೆಂಡ್ ಆದ್ರೆ 5GB ಮೇಲ್ಗಡೆ ನಿಮ್ಮ ಒಂದು ಫೋಟೋಸ್ ಅಥವಾ ವಿಡಿಯೋಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅದನ್ನ ಸ್ನ್ಯಾಪ್ಚಾಟ್ ಅವರು ಡಿಲೀಟ್ ಮಾಡ್ತಿದ್ದಾರೆ. ಸೊ ಈ ರೀತಿ ಡಿಲೀಟ್ ಆಗಬಾರ್ದು ಅಂತ ಅಂದ್ರೆ ನಮ್ಮ ಹತ್ರ 2 ಟ್ರಿಕ್ಸ್ ಇದೆ, ಅದನ್ನ ನಾವು ಯೂಸ್ ಮಾಡಬಹುದು. ಮೊದಲನೇದಾಗಿ ಸ್ನ್ಯಾಪ್ಚಾಟ್ ಅವ್ರು ಹೇಳಿರೋ ರೀತಿ 100GB ವರೆಗೂ ಸ್ಪೇಸ್ ನ ಕೊಡ್ತಿದಾರಂತೆ. ಬಟ್ ಅದಕ್ಕೆ 99 ರುಪೀಸ್ ನ ಒಂದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ನ ಅವರು ತಂದಿದ್ದಾರೆ. ಸೊ 99 ರುಪೀಸ್ ನ ನೀವು ಪೇ ಮಾಡಿ 100GB ಸ್ಪೇಸ್ ಏನಿರುತ್ತೆ ಅದನ್ನ ನಾವು ತಗೋಬಹುದು. ಸೊ ಇದು ಸಬ್ಸ್ಕ್ರಿಪ್ಷನ್ ಆಗಿರುತ್ತೆ. ಹಾಗೇನೆ ಸೆಕೆಂಡ್ ಟ್ರಿಕ್ ಏನಿದೆ, ಇದು ಫ್ರೀ ಆಗಿ ನಾವು ನಮ್ಮ ಒಂದು ಸ್ನ್ಯಾಪ್ಸ್ ನ ಒಂದು ಕಡೆ ಸೇವ್ ಮಾಡ್ಕೊಳ್ಳುವಂತ ಟ್ರಿಕ್ ಆಗಿರುತ್ತೆ. ನಿಮ್ಮ ಒಂದು ಸ್ನ್ಯಾಪ್ ಏನಿರುತ್ತೆ ಅದನ್ನೆಲ್ಲ ನೀವು ಒಂದ್ ಕಡೆ ಸ್ಟೋರೇಜ್ ಅಲ್ಲಿ ಸೇವ್ ಮಾಡ್ಕೊಬೇಕು ಅಂತ ಅಂದ್ರೆ ಸ್ನ್ಯಾಪ್ಚಾಟ್ ನ ಓಪನ್ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಮೈ ಡಾಟಾ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸ್ಪೋರ್ಟ್ ಮೆಮೊರೀಸ್ ಅಂತ ಇದೆಯಲ್ಲ ಇದನ್ನ ಎನೇಬಲ್ ಮಾಡಿ. ಹಾಗೆ ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಚಾಟ್ ಮೀಡಿಯಾ ಅಂತ ಇದೆ ನೋಡಿ, ಇದನ್ನ ಕೂಡ ಎನೇಬಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಾಟಾ ರೇಂಜ್ ನ ಸೆಲೆಕ್ಟ್ ಮಾಡೋದಕ್ಕೆ ತೋರಿಸುತ್ತೆ. ಇಲ್ಲಿ ನೀವು ಆಲ್ ಟೈಮ್ ಅಂತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಇಮೇಲ್ ಐಡಿ ಏನಿದೆ ಆ ಒಂದು ಇಮೇಲ್ ಐಡಿನ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿ. ಸೊ ಈ ರೀತಿ ಮಾಡಿದ್ರೆ ನಿಮ್ಮ ಒಂದು ಇಮೇಲ್ ಐಡಿ ಏನ್ ಹಾಕಿರ್ತೀರಾ ಆ ಒಂದು ಇಮೇಲ್ ಐಡಿಗೆ ಎಲ್ಲಾ ಒಂದು ಮೆಮೊರೀಸ್ ಏನಿರುತ್ತೆ ಅದು ಮೇಲ್ ರೀತಿ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಸ್ನ್ಯಾಪ್ಚಾಟ್ ಫೋಟೋಸ್ ಮತ್ತೆ ವಿಡಿಯೋಸ್ ನ ಒಂದು ಇಮೇಲ್ ಐಡಿಗೆ ನಾವು ಕಳಿಸ್ಕೊಬಹುದು. ಬಟ್ ನೆನಪಿರ್ಲಿ, ಇಮೇಲ್ ಐಡಿಲೂ ಕೂಡ ಲಿಮಿಟೇಷನ್ಸ್ ಇದೆ. ಇಮೇಲ್ ಐಡಿಲೂ ಕೂಡ ನಮ್ಗೆ ಬರೀ 15GB ಸ್ಟೋರೇಜ್ ಅಷ್ಟೇ ಫ್ರೀ ಆಗಿ ಸಿಗುತ್ತೆ. ಅದಕ್ಕಿಂತ ಹೆಚ್ಚು ಸ್ಟೋರೇಜ್ ಬೇಕು ಅಂತ ಅಂದ್ರೆ ನಾವು ಎಕ್ಸ್ಟ್ರಾ ಅದಕ್ಕೆ ಅಮೌಂಟ್ ನ ಪೇ ಮಾಡಬೇಕಾಗತ್ತೆ. ಸೊ ಫೈನಲಿ ಎವ್ರಿಥಿಂಗ್ ಇಸ್ ಮನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.